ಇವತ್ತು ನಮ್ಮ ಜೊತೆ ಭಾವ ಇದ್ದಾರೆ. ಅವರು ನಿಮಗೆ ಯಾವ ರೀತಿಯಲ್ಲಿ ಪೆಪ್ಪರ್ ಫ್ರೈ, ಬೀಫ್ ಪೆಪ್ಪರ್ ಫ್ರೈ ಯಾವ ರೀತಿಯಲ್ಲಿ ಮಾಡೋದೆಂಬುದಾಗಿ ಈ ಸುಲಭದ ರೀತಿಯಲ್ಲಿ ಅವ್ರು ನಿಮಗೆ ಹೇಳಿಕೊಡ್ತಾರೆ. ನೋಡು, ಕಿಚನ್ ಹೋಗೋ. ಹಾಗೆ ಮೊದಲಿಗೆ ನಾವು 3 ಕಿಲೋ ಬೀಫ್ ನಾನು ತಗೊಂಡಿದ್ದೇನೆ ಇಲ್ಲಿ. ಸೊ ಸರಿಯಾಗಿ ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಅದರ ಹೀಗೆ ತೊಳೆದಿಡಬೇಕು. ಹೌದೌದು. ಸ್ವಲ್ಪ ಒಂದು 3-4 ನೀರು ಚಂದ ಅದರದ್ದು ಬ್ಲಡ್ ಎಲ್ಲ ಹೋಗಬೇಕು. ನೀರೆಲ್ಲ ಆದ ನಂತರ ನೋಡಿ ಹೀಗೆ ನಾವು ಸ್ವಲ್ಪ ಡ್ರೈ ಆಗಲಿಕ್ಕೆ ಹೊಡೆದಿಡಬೇಕು. ಮತ್ತು ಬೇಕಾದ ಬೇರೆ ಸಾಮಾನೆಲ್ಲ ನೋಡಿ, ಇದು ಆನಿಯನ್, ಗಾರ್ಲಿಕ್, ಚಿಲ್ಲಿ, ಜಿಂಜರ್, ಟೊಮೆಟೊ ಮತ್ತು ಸ್ವಲ್ಪ ಕರಿ ಲೀವ್ಸ್ ಇಲ್ಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಉಂಟದು. ಮತ್ತು ನಾನು ಟೊಮೆಟೊವನ್ನು ಈ ರೀತಿಯಲ್ಲಿ ಕಟ್ ಮಾಡಿದ್ದೆ. ಒಂದು ಟೊಮೆಟೊವನ್ನು 4 ಪೀಸ್ ಮಾಡಿದ್ದೇನೆ. ಓಕೆ, ಹಾಗೆಯೇ ಮತ್ತು ಇದನ್ನೆಲ್ಲ ಹೌದು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆದ ನಂತರ ಫಸ್ಟ್ ನಾವು ಇದಕ್ಕೆ ಗರಂ ಮಸಾಲೆದು ಎಲ್ಲ ಇದಾಗಬೇಕು. ನೋಡಿ, ಇದೆಲ್ಲ ಉಂಟು ಇದರಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಉಂಟು. ಮತ್ತು ಇದು ಫಸ್ಟ್ ಆಯಿಲಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು. ಯಾಕಂದರೆ ಬೀಫ್ದು ಸ್ಮೆಲ್ ಇದರಲ್ಲಿ ಫ್ರೈ ಮಾಡಬೇಕಾದ್ರೆ ಹೋಗ್ತದೆ. ಓಕೆ, ನೋಡಿ ಚಿಕ್ಕ ಎಂತ ಹೇಳ್ತಾರೆ, ಚಿಕ್ಕ ಫ್ಲೇಮಲ್ಲಿ ಇಟ್ಟರೆ ಸಾಕು. ಮತ್ತು ಬೆಂಕಿ ಉರಿ ಕಡಿಮೆ ಮಾಡಬೇಕು. ಹೌದು, ಮತ್ತು ಅದಕ್ಕೆ ಹೌದು. ಅದರ ನಂತರ ನಾನು ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಅದು ಸ್ವಲ್ಪ ಆದಮೇಲೆ ನಂತರ ಈ ಟೊಮೆಟೊವನ್ನು ಟೊಮೆಟೊ ಮತ್ತು ಚಿಲ್ಲಿ ಹಾಕಿ ಚಂದ ಮಾಡಿ ಅದನ್ನು ನೀರಾಗಬೇಕಂತೆಲ್ಲ, ಸ್ವಲ್ಪ ಇರಲಿ ಹಾಗೆಯೇ. ಮತ್ತು ಇದೆಲ್ಲ ಮಸಾಲ ಪೌಡರ. ಈ ಮಸಾಲ ಪೌಡರ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಅಂದಾಜಿಗೆ ತಕ್ಕಂತೆ ಹಾಕಿದರೆ ಸಾಕು. ಯಾರಿಗೆ ಇದು ಸ್ಪೈಸಿ ಜಾಸ್ತಿ ಬೇಕು ಅವ್ರು ಸ್ವಲ್ಪ ಸ್ಪೈಸಿ ಜಾಸ್ತಿ ಮಾಡಿದರೆ ಸಾಕು. ಹೀಗೆ ಆಗ್ತದೆ ನೋಡಿ. ಅದರದೊಂದು ಹಸಿ ಸ್ಮೆಲ್ ಹೋಗುವ ತನಕ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಬೀಫ್ ಹಾಕಿ ಇನ್ನೊಮ್ಮೆ ಫುಲ್ ಒಂದು ಫ್ರೈ ಮಾಡುವ ಹಾಗೆ ಆಗಬೇಕು. ಫುಲ್ಲು ಮಿಕ್ಸ್ ಮಾಡಬೇಕು. ಹೌದೌದು, ಸರಿಯಾದಲ್ಲಿ ಮಿಕ್ಸ್ ಮಾಡಿದ ನಂತರ ಮತ್ತು ಸ್ವಲ್ಪ ನೀರು ಹಾಕಿದರೆ ಸಾಕು. ಒಂದು ಬಾಯ್ಲಿಂಗ್ ವಾಟರ್ ಹಾಕಿದರೆ ಸಾಕು. ಮತ್ತು ನಾನು ಉಪ್ಪು ಕೂಡ ಹಾಕ್ತಾಯಿದ್ದೇನೆ. ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಬಿಸಿ ನೀರು ಹಾಕಿ ಇಟ್ಟರೆ ಸಾಕು. ಮತ್ತು ನಾನೊಂದು 5 ವಿಸಿಲ್ ತಗೊಂಡಿದ್ದೇನೆ. ಯಾಕೆಂದರೆ ನನಗೆ ಗೊತ್ತುಂಟು ಎಷ್ಟು ಬೇಕಂದರೆ. ಮತ್ತು ಒಬ್ಬೊಬ್ಬರ ಬೀಫೆಲ್ಲ ವ್ಯತ್ಯಾಸ ಇರ್ತದಲ್ಲ, ಮತ್ತು ಅವರ ಕುಕ್ಕರ್ ಎಷ್ಟು ದೊಡ್ಡ ಇರ್ತದೆ ಹಾಗೆ ಮಾಡಿ ಫಸ್ಟ್ ಒಂದು ಹೈ ಫ್ಲೇಮಲ್ಲಿ ವಿಸಿಲ್ ತೆಗೆದು ಮತ್ತು 4 ವಿಸಿಲ್ ನಾನು ಲೋ ಫ್ಲೇಮಲ್ಲಿ ತಗೊಂಡಿದ್ದೇನೆ. ಇದು ಇನ್ನೂ ಕೂಡ ಸ್ವಲ್ಪ ಡ್ರೈ ಆಗಬೇಕು. ನಾನು ಇನ್ನೂ ಕೂಡ ಒಂದು ಸೈಡಲ್ಲಿ ಇಟ್ಟು ನಾನು ಡ್ರೈ ಮಾಡ್ತೇನೆ. ಓಪನ್ ಇಟ್ಟು ನಾವು ಸ್ವಲ್ಪ ಹೌದೌದು ಡ್ರೈ. ಸೊ ನಾನು ಪ್ಯಾರಲಲ್ ಆಗಿ ನಾನು ಬೇರೆ ಒಂದು ಗ್ಯಾಸಲ್ಲಿ ನಾನು ಬೇರೆ ಮಸಾಲ ತೆಗಿಲಿಕ್ಕೆ ಅದು ಹೈ ಫ್ಲೇಮಲ್ಲಿ ಇಡಬೇಕಲ್ವಾ? ಹೌದು, ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಇದು ಸ್ಟಿರ್ ಮಾಡ್ತಾ ಇರಬೇಕು. ಸೊ ನಾನು ಪ್ಯಾರಲಲ್ ಆಗಿ ನಾನು ಬೇರೆ ಇದರಲ್ಲಿ ಕೂಡ ಇಡ್ತೇನೆ ಈಗ. ಯಾಕೆಂದರೆ ಅದು ಒಂದು ಸೈಡಲ್ಲಿ ಹಾಕ್ತಾ ಇರಲಿ. ಇದಕ್ಕೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ನಾವು ಮನೆಯಲ್ಲಿ ಮಾಡಿದ ತೆಂಗಿನೆಣ್ಣೆ. ಇದು ಮಸಾಲೆ ತೆಗಿಲಿಕ್ಕಲ್ವಾ? ಇದಕ್ಕೆ ಸಪ್ರೇಟ್ ಮಸಾಲ ಅಂದರೆ ಹೌದು. ಒಂದು ನೋಡಿ ನೀವು, ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಜಸ್ಟ್ ಒಂದು 2 ನಿಮಿಷ ಇದು ಫ್ರೈ ಮಾಡಿ. ಅದರೊಂದು ಚೂರು ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಕಪ್ಪಾಗೋದು ಬೇಡ. ಸೊ ಹಾಗೆ ಆಗ್ತಾ ಇರುವಾಗಲೇ ಸ್ವಲ್ಪ ಸ್ಟಿರ್ ಮಾಡಿ ಕೊಡಿ. ಆ್ಯಕ್ಚುಲಿ ಇದು ಒಳ್ಳೆ ಟೇಸ್ಟ್ ಸಿಗ್ತದೆ. ಬೇಕಾದರೆ ಮಾತ್ರ ಹಾಕ್ಬೋದು, ಇಲ್ಲಾಂದರೆ ಹಾಕಬೇಕಂದ್ರೆ. ಓಕೆ, ಮತ್ತು ಇದಾದ ನಂತರ ಅದು ಫ್ಲೇವರ್ ಒಳ್ಳೆ ಸಿಗ್ತದೆ. ಸ್ಪೆಷಲಿ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಉಂಟಲ್ಲ, ಅದು ತುಂಬ ಒಂದು ಒಳ್ಳೆ ಫ್ಲೇವರ್ ಸಿಗ್ತದೆ. ಮತ್ತು ಇದಕ್ಕೆ ಸ್ವಲ್ಪ ನಾನು 1 ಇಲ್ಲದ್ರೆ 2 ನೀರುಳ್ಳಿ ಹಾಕಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಹಾಕಿದ್ದೆ. ನಾವು ಸ್ವಲ್ಪ ನೀರುಳ್ಳಿ ಮಾಡೋದು ಕಡಿಮೆ. ಮತ್ತು ಚಿಕ್ಕ ನೀರುಳ್ಳಿ ಸಿಗ್ತದೆ, ಅದು ಹಾಕಿದರೆ ತುಂಬ ಒಳ್ಳೆಯದು. ಓಕೆ, ಮತ್ತು ನಾನು ಸ್ವಲ್ಪ ಜಿಂಜರ್ ಇದೆಲ್ಲ ನಾನು ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಉಂಟಲ್ಲ, ಊರಿದ್ದು ಬೆಳ್ಳುಳ್ಳಿ, ಇದು ಚಿಕ್ಕ ಬೆಳ್ಳುಳ್ಳಿ. ಓಕೆ, ಅದಕ್ಕೆ ಸ್ಪೆಷಲ್ ಒಂದು ಸ್ಮೆಲ್ ಬರ್ತದೆ ಅದು. ಓಕೆ, ಒಳ್ಳೆ ಉಂಟು. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡೋಣ. ಇಲ್ಲಿ ನಮ್ಮ ಬೀಫ್ ಏನಾಗಿದೆ ಅಂತ ನಾನು ತೋರಿಸ್ತೇನೆ. ಇಲ್ಲಿ ನಾವು ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಬೇಕು, ಯಾಕಂದ್ರೆ ಅದು ಕಪ್ಪಾಗ್ತದೆ. ಹೌದು, ಓಕೆ. ಸೊ ಫ್ಲೇಮ್ ಚಿಕ್ಕ ಇದರಲ್ಲಿ ಇಟ್ಟು ನೋಡಿ. ಇಲ್ಲಿ ಬೀಫ್ ನಮ್ಮ ಆಲ್ರೆಡಿ ಡ್ರೈ ಆಗಿದೆ. ಈ ಬೀಫನ್ನು ಈಗ ಇದಕ್ಕೆ ಸ್ವಲ್ಪ ನೋಡುವ, ಇದು ಕಲರ್ ಚೇಂಜ್ ಆಗಿದೆ ನೋಡುವ. ಆಯಿತು, ಆಗ್ತಾ ಬಂತು ನೋಡಿ. ಇನ್ನು ನಾವು ಬೀಫ್ ಇದಕ್ಕೆ ಹಾಕಿದರೆ ಸಾಕು. ಬೀಫ್ ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೆ ಅಡಿಯಿಂದ ತೆಗೆದು ಮಿಕ್ಸ್ ಮಾಡಿ, ಆಯಿತಾ? ಯಾಕೆಂದರೆ ಇಲ್ಲಾಂದರೆ ಅದು ಪುಡಿ ಪುಡಿ ಆಗಲಿಕ್ಕೆ ಚಾನ್ಸ್ ಉಂಟು. ಎನಿವೇ ಬೀಫ್ ಅಷ್ಟು ಆಗೋದಿಲ್ಲ, ಯಾಕೆಂದರೆ ನಾನಿದು ಮುಕ್ಕಾಲು ಮಾತ್ರ ಬೇಯಿಸಿದ್ದೇನೆ ಬೀಫನ್ನು. ಓಕೆ, ಯಾಕೆಂದರೆ ಇನ್ನೂ ಇದನ್ನು ಒಂದು 25 ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ
ಅದು ಫ್ರೈ ಮಾಡಬೇಕು. ಓಕೆ, ಸ್ವಲ್ಪ ಎಣ್ಣೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ಪರವಾಗಿಲ್ಲ. ಆದರೆ ಇದೊಂದು ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮಲ್ಲಿ ಬಣ್ಣ ಚೇಂಜ್ ಆಗುವಷ್ಟು ನಾವು ಫ್ರೈ ಮಾಡ್ತಾ ಇರಬೇಕು. ಹತ್ರ ಒಂದು 2-3 ನಿಮಿಷ ಬಿಟ್ಟು 3 ನಿಮಿಷ ಬಿಟ್ಟು ಮಿಕ್ಸ್ ಮಾಡಿದರೆ ಸಾಕು. ಈಗ ನಾನು ಇದಕ್ಕೆ ಒಂದು 2 ಸ್ಪೂನು ಪೆಪ್ಪರ್ ಹಾಕ್ತೇನೆ. ಈ ಪೆಪ್ಪರ್ ಹಾಕಿದ ನಂತರ ಮತ್ತು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕಬೇಕು, ಒಂದು ಟೇಸ್ಟಿಗೆ. ಅದು ಒಳ್ಳೆ ಟೇಸ್ಟ್ ಬರ್ತದೆ. ಇದು ಲಾಸ್ಟಿಗೆ ಹಾಕಿದರೆ ಸಾಕಾಯ್ತಾ. ಇದನ್ನು ಹಾಕಿ ಮತ್ತೆ ಒಂದು 5 ನಿಮಿಷ ಇಲ್ಲಾಂದರೆ 10 ನಿಮಿಷ ಇಟ್ಟು ಮತ್ತು ನೀವು ತೆಗೆದ್ರೆ ಸಾಕು. ನೋಡಿ, ಗರಂ ಮಸಾಲೆ ಪೌಡರ್. ಇದು ಗರಂ ಮಸಾಲೆ ಪೌಡರ್ ನಾವು ಮನೆಯಲ್ಲಿ ಮಾಡಿದ ಗರಂ ಮಸಾಲೆ ಪೌಡರ್. ನಿಮ್ಮ ಹತ್ರ ಇಲ್ಲಾದರೆ ನೀವು ಹೊರಗಿನ ತಂದ ಗರಂ ಮಸಾಲೆ ಪೌಡರ್ ಕೂಡ ನೀವು ಹಾಕ್ಬೋದು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ನಮಗೀಗ ಟೈಮ್ ಇಲ್ಲ, ಇಲ್ಲಾಂದರೆ ನಾನು ಸ್ವಲ್ಪ ಹೊತ್ತು ಒಂದು 15-20 ನಿಮಿಷ ಕೂಡ ನಾನು ಇಡ್ತಿದ್ದೆ. ಈಗ ನಮಗೆ ಆಲ್ರೆಡಿ ಲೇಟ್ ಆಯ್ತಲ್ಲ, ಮಕ್ಕಳೆಲ್ಲ ಹಸಿತಾ ಇದ್ದಾರೆ ಇಲ್ಲಿ. ಹೌದು, ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ. ಹೌದು, ಅವರಿಗೆ ಈ ಬೀಫ್ ಫ್ರೈ ಅಂದರೆ ಅವರಿಗೆ ತುಂಬ ಇಷ್ಟ. ಇದಕ್ಕೋಸ್ಕರ ಯಾವಾಗಲೂ ಮಾಡೋದಿಲ್ಲ ಇಲ್ಲ, ಯಾವಾಗಾದರೂ ಸ್ಪೆಷಲ್ ಒಕೇಶನಲ್ಲಿ. ನೋಡಿ, ಇದು ಡಿಫ್ರೆನ್ಸ್ ನೋಡಿ, ನಮ್ಮದು ಬೇರೆ ಒಂದು ಕರಿ ಮತ್ತು ಇದು ಬೀಫ್ ಇದು. ಓಕೆ, ಮತ್ತು ನೋಡೋ, ಇದು ನಮ್ಮದು ಕರ್ಡ್ ಕರಿ. ನಾನು ಬೇರೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇಲ್ಲಾಂದರೆ ನಿಮ್ಮ ವೀಡಿಯೋ ಆಲ್ರೆಡಿ ಇರ್ಬೋದು ಅಂತ ಕಾಣ್ತದೆ, ನೀವು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ತೋರಿಸಿ. ಓಕೆ, ನಮ್ಮ ನೋಡಿ, ಅದು ಒಂದು ದಪ್ಪಾಗಿ ನಮ್ಮ ಇಲ್ಲಿದು ಕರ್ಡೇ ಬೇರೆ ರೀತಿಯಲ್ಲಿ ಸಿಗ್ತದೆ, ನಮ್ಮ ಊರಿನ ಹಾಗೆಲ್ಲ. ನೋಡುವ, ಇವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡುವ. ಈಗ ಆಡ್ರಿಲ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಾಗಿದೆ ಆಡ್ರಿಲ್? ಮೂರು ಒಳ್ಳೆಯದಾಗಿದೆ. ಈಗ ಬೀಫಾಗ ಹೇಗಾಗಿದೆ? ಪೆಪ್ಪರ್ ಫ್ರೈ ಸೂಪರ್. Try this, and if you like it, please like, share, and subscribe.